ಜೈ ಭಾರತ್ ಮಾತಾ ಕಿ ಜೈ ಹಿಂದೂ ಧರ್ಮ ಸನಾತನ ಧರ್ಮಕ್ಕೆ ಜೈವಾಗಲಿ. ಈಗ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಏನಿದೆ ಅಸ್ಪೃಶ್ಯರಿಗೆ ಅಂತ ಕೊಟ್ಟಿದ್ದಾರೆ. ಮೀಸಲಾತಿಯನ್ನು ಅಸ್ಪೃಶ್ಯರ ಒಳಗಡೆ ಅವಲಂಬಿಗಳು ಬಂದ ಆದಮೇಲೆ ಮತ್ತು ಈಗ ಏನಾಗಿದೆ, ಈಗ ರೈಟ್ ಸಮುದಾಯ ಏನು ಕೇಳ್ತಾ ಇದೆ, ಎಲ್ಲರಿಗೂ ಸಮಾನತೆ ಕೊಡ್ರಿ ಅಂತ ಕೇಳ್ತಾ ಇದೆ ರೈಟ್ ಸಮುದಾಯ. ಆಯಿತು, ಈಗ ನಾನು ಮಾದಿಗ ಒಬ್ಬ ಸಮುದಾಯದನಾಗಿ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಮುರ್ಲಿಂಗಪೇಟೆಗಳೇ, ನಾನೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀನಿ. ಇವತ್ತು ಆಯಿತು, ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಕುರುಬರು, ಕುಂಚಿಟಿಗರು, ಒಕ್ಕಲಿಗರು, ಉಪ್ಪಾರು, ನೇಕಾರರು, ಎಲ್ಲ ಸಮುದಾಯದಲ್ಲೂ ಬಡವರಿದ್ದಾರೆ. ಬಡವ್ರ ಮಕ್ಕಳು ಅವರೆಲ್ಲರಿಗೂ ಉಚಿತ ಶಿಕ್ಷಣ ಕೊಡಬೇಕು, ಉಚಿತ ಆರೋಗ್ಯ ಕೊಡಬೇಕು. ಅದರಂತೆ ಅಲ್ಲವೇ ಸಂವಿಧಾನದಲ್ಲಿ ನೀನು ಹೋರಾಟ ಮಾಡೋಕ್ಕೆ ನೀನು ತಾಕತ್ತಿದೆಯಾ? ನಿನ್ನ ತಾಕತ್ತಿದ್ರೆ ಹೇಳು. ನಮಗೆ ತಾಕತ್ತಿದೆ, ಎಲ್ಲರಿಗೂ ಸರ್ವ ಸಮಾನತೆಯನ್ನು ಕೊಡಲಿ ಅಂತೇಳಿ ನಾನಿವತ್ತಿಂದ ಹೋರಾಟವನ್ನು ಮಾಡಲಿಕ್ಕೆ ಇಡೀ ರಾಜ್ಯಾದ್ಯಂತ ನಿಂತ್ಕೊಳ್ತಾ ಇದ್ದೀನಿ. ಇಡೀ ರಾಜ್ಯಾದ್ಯಂತ ಕೋಟೆನಾಡು ರಂಗಸ್ವಾಮಿ, ಇಡೀ ರಾಜ್ಯಾದ್ಯಂತ ನಿಂತ್ಕೊಂಡಂತೆ ಉರುಲಿಂಗಪೇಟೆಗಳೇ, ಸುಮ್ಮನೆ ಸುಳ್ಳು ಆಶ್ವಾಸನೆಗಳು ಕೊಟ್ಟು ನೀವು ಗೋವಿ ಲಂಬಾಣಿಯವರ ಹತ್ರ ಸಾಕಷ್ಟು ದುಡ್ಡುಗಳು ತಗೊಂಡು ನಿನ್ನ ಮಟ್ಟಕ್ಕೆ ಏನು ಬೇಕೋ ಅದನ್ನು ಮಾಡ್ಕೊಂಡು ನಿನ್ನ ವೈಯಕ್ತಿಕವಾಗಿ ನೀನು ಏನು ಮಾಡ್ಕೊಂಡಿದ್ದೀಯ ಅನ್ನೋದು ನಮ್ಮ ಹತ್ರ ವಿಷಯ ಬಂದಿದೆ. ನಾನು ಸಮೇತ ತೋರಿಸ್ತೀನಿ ನಿಮ್ಮ ಯೋಗ್ಯತೆಗೆ ಏನೇನು ಮಾಡಿದ್ರಂತ. ಇಲ್ಲಿ ನಿಜವಾದ ಅದ್ಭುತ ಸಮುದಾಯ ಬೀದಿಗೆ ಬರ್ತಾ ಇದೆ. ನೀನು ಕೇಳೋದೇನು ಕೇಳ್ತಾ ಇದೆಯಾ? ಎಲ್ಲ ಬಡವ ಜನರಿಗೆ ನ್ಯಾಯ ಅಂತ ನೀನು ಕೇಳಿದೆಯಲ್ವಾ? ಆಯ್ತು, ನಿಂತಾರೆಲ್ಲೇ ಬರ್ತಾ ಇದ್ದೀನಿ. ಪ್ರತಿಯೊಬ್ಬರು ಕುರುಬ, ಕುಂಚಿಟಿಗ, ಒಕ್ಕಲಿಗ, ಒಂದು ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಅದಕ್ಕೆ ನಾವು ಸಿದ್ಧ ಇದ್ದೀವಿ. ಅಂಬೇಡ್ಕರ್ ಸಂವಿಧಾನದಲ್ಲಿ ಬಡವರಿಗೆ ನ್ಯಾಯ, ಪ್ರತಿಯೊಬ್ಬರಿಗೂ ಬಡವರಿಗೆ ನ್ಯಾಯ ಸಿಗಬೇಕು. ಪ್ರತಿಯೊಬ್ಬ ಬಡವರಿಗೂ ಪ್ರತಿಯೊಂದು ಜಾತಿಯಲ್ಲೂ ಬಡವರಿಗೆ ನ್ಯಾಯ ಸಿಗಬೇಕು. ಇಲ್ಲೇನು ಬಲೆ ಹೊರೆಮಾದಿಗರಿಗೂ ಮತ್ತು ಮುಸ್ಲಿಮರಿಗೆಲ್ಲ ನ್ಯಾಯ ಸಿಗೋದು. ಇಲ್ಲಿ ಹೊಲೆಮಾದ್ರು ಮತ್ತು ಮುಸ್ಲಿಮರಿಗೆ ನ್ಯಾಯ ಸಿಗೋದು ಬೇಕಾಗಿಲ್ಲ. ನೀನು ಅದ್ರ ಜೊತೆಗೆ ಫಲಮುಗಳಿಗೆ ಕೇಳಿದ್ಯಾ? ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ. ಬರ್ರಿ ನೋಡೋಣ. ಊರೂರಲ್ಲಿ ಎಷ್ಟು ಹೇಳ್ತಾ ಇದ್ದಾರೆ, ಅವ್ರಿಗೆ ಶಿಕ್ಷಣ ದುಡ್ಡು ಕಟ್ಟೋಕ್ಕಾಗ್ತಿಲ್ಲ. ಏನಂತಾರೆ, ಪರ್ಸೆಂಟೇಜು ನೀವು ಇದು ಅಂತಾರೆ, ಏನಂತಾರೆ, ನೀವು ಹೈಯರ್ ಕ್ಯಾಸ್ಟ್ ಅಂತಾರೆ. ಹೈಯರ್ ಕ್ಯಾಸ್ಟಲ್ಲಿ ಬಡವರಿಲ್ರಿ, ಅವ್ರಿಗೆ ಜಮೀನುಗಳೇ ಇಲ್ಲ, ಅವ್ರಿಗೆ ಸಾಯ್ತಾ ಇದ್ದಾರೆ. ಆಯಿತು, ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬರು 10 ವರ್ಷ ಮೀಸಲಾತಿಯನ್ನು ಕೊಟ್ಟಿದ್ದರು. 10 ವರ್ಷ ತೆಗೆದಾಕ್ಬಿಡಲಿ ಆ ಮೀಸಲಾತಿನ. ಇನ್ನು ಮುಂದೆ ಇಡೀ ಭಾರತದಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ, ಒಂದೇ ಸಂವಿಧಾನ, ಒಂದೇ ನ್ಯಾಯ, ಒಂದೇ ಸಂವಿಧಾನ ಸಿಗಬೇಕು. ಎಲ್ಲ ಮಕ್ಕಳಿಗೂ ಉಚಿತ ಶಿಕ್ಷಣ ಆಗಬೇಕು, ಉಚಿತ ಆರೋಗ್ಯ ಸಿಗಬೇಕು. ಇದೇ ನಾನು ಬೇಡ್ತಾ ಇರೋದು. ಜೈ ಭಾರತ್ ಮಾತಾ.